ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಈ 3 ವರ್ಷ ಕಾಲ ಬಹುಶಃ ನಮ್ಮ ಕ್ಷೇತ್ರದ ಜನಸಾಮಾನ್ಯರ ಆಶೀರ್ವಾದ, ಎಲ್ಲ ಹಿರಿಯರ ಕಿರಿಯರ ಒಂದು ವಿಷಯ ಸಾಕ ಮುಖಾಂತರ, ನಮ್ಮ ಕಾರ್ಯಕರ್ತರ ಮುಖಾಂತರ ಇವತ್ತು ನಾನು 3 ವರ್ಷ ಸ್ಪೀಕರನ್ನಾಗಿ ಮಾಡಿದರು. ಇದೀಗ 2 ವರ್ಷ ಮತ್ತೆ ಸಚಿವ ಸಂಪುಟದ ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ. ಬಹುಶಃ ಸ್ಪೀಕರ್ ಸ್ಥಾನಲ್ಲಿದ್ದ ಸಂದರ್ಭದಲ್ಲಿ ಪ್ರಾಮಾಣಿಕ ಬದ್ಧತೆಯಿಂದ ಕೆಲಸ ಮಾಡಿ ಬಹುಶಃ ನಮ್ಮ ಸಮಾಜಕ್ಕೂ, ನಮ್ಮ ಜಿಲ್ಲೆಗೂ, ನಮ್ಮ ಊರಿಗೂ ಮತ್ತು ಈ ಚೇರಿಗೂ ಗೌರವ ಕೆಲಸ ಮಾಡಿದಂಥ ಒಂದು ತೃಪ್ತಿ ಇದೆ. ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ನಾನು ಹಿಂದೆ ಕೂಡ ಇದೆ 5-6.5 ವರ್ಷ. ಇದೀಗ ಮತ್ತೆ ಅವಕಾಶ ಸಿಕ್ಕಿದೆ. ನಾನು ಯಾವುದೇ ಖಾತೆ ಇರಲಿ ಪ್ರಾಮಾಣಿಕತೆಯಿಂದ ಬದ್ಧತೆ ಕೆಲಸ ಮಾಡಿ ಗೌರವ ತರೋ ಮೂಲಕ ನಮ್ಮ ಕ್ಷೇತ್ರದ ಜನಸಾಮಾನ್ಯರಿಗೆ, ಮತದಾರರಿಗೆ ಆ ತಲೆ ಎತ್ತಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ತಂದು ಹೇಳಿಕೆ ಬಯಸಿ ಯಾರೆಲ್ಲ ಸಹಕಾರ ಕೊಟ್ಟಿದ್ದ ಎಲ್ಲ ಶುಭಾಶಯ ಸಲ್ಲಿಸ್ತೇನೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಮಂತ್ರಿಗಳಿಲ್ಲದೆ ಭಾರಿ ಕಷ್ಟಪಡುವಂಥ ಪರಿಸ್ಥಿತಿ ಇತ್ತು. ಈ ಹಿಂದೆ ಖಾದರ್ ಮಂತ್ರಿ ಆಗಿರುವಾಗ ಒಂದಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಈಗ ಪುನಃ ಖಾದರ್ ಅವರು ಮಂತ್ರಿಯಾಗಿ ಬಂದಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅವರನ್ನು ಎಲ್ಲ ಜಾತಿ ಧರ್ಮದವರು ಕೂಡ ಅವರನ್ನು ಒಪ್ಪುವಂಥದ್ದು ಮನುಷ್ಯ ಒಬ್ಬರು. ಈಗ ಮಂತ್ರಿಯಾಗಿ ಬಂದಿದ್ದಾರೆ. ಒಳ್ಳೆ ಪೋರ್ಟ್ಫೋಲಿಯೋ ಅವರಿಗೆ ಸಿಗಬೇಕು. ನಮ್ಮ ದಕ್ಷಿಣ ಕನ್ನಡ ಉಡುಪಿಗೆ ಆಗುವಂಥ ಒಂದು ಬೆಂಚ್ ಮಾರ್ಕಿನ ಕೆಲಸಗಳು ಒಂದು 2-3 ಆದರೂ ಆಗಬೇಕು ಅಂತ ನನ್ನ ಆಸೆ. ಟೂರಿಸಮ್ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬದಲಾವಣೆ ಮಾಡಬೇಕು. IT ಕ್ಷೇತ್ರವನ್ನಾಗಿ ಮಾಡಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಎಲ್ಲ ಅರ್ಹತೆ UT ಖಾದರ್ ಅವರಿಗೆ ಇದೆ. ಈಗ ಒಬ್ಬರು ಗೆದ್ದಿರ್ತಕ್ಕಂಥ ಶಾಸಕರು ಕಳೆದ ಸಾರಿ ಸ್ಪೀಕರ್ ಹುದ್ದೆ ಸಿಕ್ಕಿತ್ತು, ಆದರೆ ಜಿಲ್ಲೆಯಲ್ಲಿ ಮಂತ್ರಿ ಇಲ್ಲ, ಉಸ್ತುವಾರಿ ಮಂತ್ರಿ ಇಲ್ಲ ಅಂತೇಳಿ ಸಣ್ಣ ಒಂದು ಕೂಗಿತ್ತು. ಈ ಸಾರಿ ಜಿಲ್ಲೆವರೆಗೊಂದು ಮಂತ್ರಿ ಸ್ಥಾನ ಕೊಟ್ಟು ಆ ಕೂಗು ನಿಂತು ಹೋಗಿದೆ. ಅವರು ಯಾವುದೇ ಮಂತ್ರಿ ಕೊಟ್ಟರು ಕೂಡ ನಿಭಾಯಿಸ್ತಾರೆ. ಶಿವಕುಮಾರ್ ಅವರ ನೇತೃತ್ವದ ಈ ಒಂದು ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿಪೂರಿತವಾದಂಥ ಕೆಲಸ ಆಗಬೇಕು ಅನ್ನುವಂಥ ಜನರ ಅಪೇಕ್ಷೆಗೆ ಅನುಗುಣವಾಗಿ ಕೆಲಸ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ನನಗೆ ಇದೆ ಅಂತ ಹೇಳ್ತಕ್ಕಂಥ ಮಾತು. ನನ್ನ ಕ್ಲಾಸ್ಮೇಟ್ ಕೂಡ ಹೌದು. UT ಖಾದರ್ ಅವರು ಮತ್ತೊಮ್ಮೆ ಈ ರಾಜ್ಯದ ಸಚಿವರಾಗಿ ಆಯ್ಕೆಯಾಗಿರುವಂಥದ್ದು ಬಹಳ ಸಂತೋಷ. ನಮ್ಮ UT ಖಾದರ್ ಅವರು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಈ ಹಿಂದೆ ಕೂಡ ಬಹಳಷ್ಟು ಶ್ರಮಪಟ್ಟಿರುವಂಥ ಎಲ್ಲರೂ ಮೆಚ್ಚುವಂಥ ಒಬ್ಬ ಜನನಾಯಕ ಕೂಡ ಹೌದು. ಅವರ ಒಂದು ಒಟ್ಟು ಸೇರುವಿಕೆಯಿಂದ ಹಾಗೆ ಎಲ್ಲ ರಾಜ್ಯದ ಮಂತ್ರಿಗಳು ಹಾಗೆ ನಮ್ಮ ಮಾರ್ಗದರ್ಶಕರ ಮುಖಾಂತರ ಈ ನಮ್ಮ ಕರಾವಳಿ ಜಿಲ್ಲೆಗಳು ಕೂಡ ಬಹಳಷ್ಟು ವೇಗದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಇದೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಲ್ಲೂ ಇದೆ. ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರಿಯ ಶಾಸಕ ಹಾಗೂ ನಾಯಕನಾದ UT ಖಾದರ್ ಅವರಿಗೆ ಕೂಡ ಒಂದು ಉನ್ನತ ಹುದ್ದೆಯನ್ನು ನೀಡಿ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಪೂರಕವಾದ ಒಂದು ಸಚಿವರನ್ನು ಅವರು ಇವತ್ತು ನೇಮಿಸಿದ್ದಾರೆ. ಕಳೆದ ಸಿದ್ದರಾಮಯ್ಯನವರ ಗೌರ್ಮೆಂಟಲ್ಲಿ ಸಚಿವರು ಇಲ್ಲ ಅಂತ ಇಲ್ಲ, ಸಚಿವರಿದ್ದರು, ಪ್ರತಿ ಜಿಲ್ಲೆಗೆ ಸಚಿವರಿದ್ದರು. ಆದರೆ ಕರಾವಳಿಯಲ್ಲಿ ವಿನ್ ಆದಂಥ ಸಚಿವರು ಇರಲಿಲ್ಲ. ಆದರೆ ಆಗಿಂದಾಗಿ ಕರಾವಳಿಗೆ ಸ್ವಲ್ಪ ಹಿಂದೆ ಆದದ್ದು ನಮಗೆ ಗೊತ್ತಿದೆ. UT ಖಾದರ್ ಸರ್ನ ಯಾವಾಗ ನಾನು ನೋಡಿದೆ, ಅವರು ನಡೆದು ಬಂದ ಹಾದಿ ಆಗಿರ್ಬೋದು, ಅವರು 24/7 ಅವರ ಡೆಡಿಕೇಶನ್ ಆಗಿರ್ಬೋದು. ಸೊ ಅದಕ್ಕೆ ಖಂಡಿತವಾಗ್ಲೂ ಅದು ಒಂದು ಕ್ಯಾಬಿನೆಟ್ ಪೊಸಿಷನ್ ಇವತ್ತೇನು ಅವರಿಗೆ ಸಿಕ್ಕಿದೆ, ತುಂಬ ಹೆಮ್ಮೆ ಇದೆ ನಮಗೆ. ಬಟ್ ಆದರೆ ಅವರಿಗೆ ಅರ್ಹತೆ ಇನ್ನೂ ಜಾಸ್ತಿ ಇದೆ. ಮುಂದಿನ ದಿನಗಳಲ್ಲಿ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಅವರನ್ನು ನಾವು ನೋಡಲಿಕ್ಕೆ ಇಷ್ಟಪಡ್ತೇವೆ. ಅಷ್ಟು ಹೆಮ್ಮೆ ಇದೆ ಅವರ ಬಗ್ಗೆ, ಅವರ ಕೆಲಸದ ಮೇಲೆ ನಂಬಿಕೆ ಇದೆ ನಮಗೆ. ಅವರಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತೀವಿ. ನಮ್ಮ ರಾಜ್ಯದ ಸೇವೆಗೆ ಇನ್ನೂ ಅವರಿಗೆ ದೇವರು ಭಗವಂತನ ಅನುಗ್ರಹ ಇರಲಿ. ಅನುಗ್ರಹದ ಮುಖಾಂತರ ಎಲ್ಲರ ಜನರ ಸೇವೆಯಲ್ಲಿ ಅವರು ತೊಡಗಿರಲಿ ಅಂತ ನಾನು ಆಶಿಸ್ತೇನೆ. ಅಭಿನಂದನೆಗಳು. I really congratulate UT Khadar sir for a new ministry, and I hope that we Karnataka, the people of Karnataka will happy to see as a minister, and he will bring so much of development to all the people to the Karnataka.